ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ ಕನ್ನಡತಿ. ನಾನು ನಿಮ್ಮ ಮಲ್ನಾಡು ಹುಡುಗಿ ಕೃತಿಕಾ. ಇವತ್ತು ನನ್ನ ಹತ್ರ ಇದೆ ನಾಯ್ಸ್ ಕಲರ್ಫಿಟ್ ಪ್ರೋ 2 ಸ್ಮಾರ್ಟ್ ವಾಚ್. ಇದರ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದರ ಫ್ರಂಟಲ್ಲಿ ಕಲರ್ಫಿಟ್ ಪ್ರೋ 2 ಅಂತ ಬರ್ತಿದೆ ಆ್ಯಂಡ್ ಕೆಳಗಡೆ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ನ ಮಾಡಿದ್ದಾರೆ ಆ್ಯಂಡ್ ಫ್ರಂಟಲ್ಲಿ ನೋಡ್ಬೋದು ವಾಚ್ನ ಇಮೇಜ್ನ ಅವರು ಕೊಟ್ಟಿದ್ದಾರೆ. ಇನ್ನು ಸೈಡಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ ಇದೆ ಆ್ಯಂಡ್ ಇನ್ನೊಂದು ಸೈಡಲ್ಲಿ ಫಿಟ್ನೆಸ್ ಎವ್ರಿ ಡೇ ಅಂತ ಬರ್ಕೊಂಡಿದೆ. ಇನ್ನು ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಇದರ ಕೆಲವೊಂದಿಷ್ಟು ಫೀಚರ್ಸ್ನ ಅವರು ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ IPS ಟಚ್ ಸ್ಕ್ರೀನ್, ಮಲ್ಟಿ ಸ್ಪೋರ್ಟ್ಸ್ ಮೋಡ್, 45 days ಸ್ಟ್ಯಾಂಡ್ ಬೈ ಬ್ಯಾಟ್ರಿ, ಸ್ಮಾರ್ಟ್ ನೋಟಿಫಿಕೇಶನ್, IP68 ವಾಟರ್ ಪ್ರೂಫ್, ಫೀಮೇಲ್ ಹೆಲ್ತ್ ಟ್ರ್ಯಾಕಿಂಗ್ ಆ್ಯಂಡ್ ಇಲ್ಲಿ ಅವರು ನಾಯ್ಸ್ ಫಿಟ್ ಮತ್ತು QR ಕೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಇದನ್ನು ಆಂಡ್ರಾಯ್ಡ್ ಡಿವೈಸ್ಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಪ್ಲೇಸ್ಟೋರಿಂದ ನಾಯ್ಸ್ ಫಿಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನು ಬಾಟಮಲ್ಲಿ ಇದರ MRP ಕೂಡ ಮೆನ್ಷನ್ ಮಾಡಿದ್ದಾರೆ, 4999 ಅಂತ. ಇದರ ಬೆಸ್ಟ್ ಬೈ ಪ್ರೈಸ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ನೀವು ಓಪನ್ ಮಾಡಿದ ಕೂಡಲೇ ನಿಮಗೆ ವಾಚ್ ನೋಡೋಕೆ ಸಿಗುತ್ತೆ ಆ್ಯಂಡ್ ಅದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ನ ಕೂಡ ಅಂಟಿಸಿದ್ದಾರೆ. ಇನ್ನು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋದಾದರೆ, ಸೊ ಇಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೊಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಆ್ಯಂಡ್ ಇನ್ನೇನಿದೆ ಅಂತ ನೋಡೋದಾದರೆ ಇದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ ನೋಡೋಕೆ ಸಿಗುತ್ತೆ ಆ್ಯಂಡ್ ಅದ್ರ ಕೆಳಗಡೆ ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಸೊ ಇವಾಗ ವಾಚ್ ನನ್ನ ಹತ್ರ ಇದೆ. ಮೊದಲನೇದಾಗಿ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದರೆ, ಒಂದು ಮೆಟಲ್ ಮೇನ್ ಬಾಡಿ ಇದರಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಹಾಗೆ ಒಳ್ಳೆ ಕ್ವಾಲಿಟಿ ಸಿಲಿಕಾನ್ ಮಟೀರಿಯಲಿಂದ ಮಾಡಿರೋ ಸ್ಟ್ರ್ಯಾಪ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಹಿಂದ್ಗಡೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ನ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಒಂದು ಹಾರ್ಟ್ ಬೀಟ್ ಸೆನ್ಸರ್ ಕೂಡ ಇದೆ. ಸೊ ವಾಚ್ ಇವಾಗ ಕಂಪ್ಲೀಟಾಗಿ ಸೆಟಪ್ ಆಗಿದೆ. ನಿಮಗೆ ಇದರಲ್ಲಿ 1.1 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ ಆ್ಯಂಡ್ ಇದರ ಬ್ರೈಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಕೆಳಗಡೆ ಸ್ವೈಪ್ ಮಾಡಿದರೆ ಎಷ್ಟು ಸ್ಟೆಪ್ ನಡೆದಿದ್ದೀರಾ, ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ ಅಂತ ತೋರಿಸುತ್ತೆ. ಆ್ಯಂಡ್ ಕೆಳಗಡೆ ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಆ್ಯಂಡ್ ವೀಕ್ ಟೋಟಲ್ ಕೂಡ ಇದರಲ್ಲಿ ತೋರಿಸುತ್ತೆ. ಸೊ 1 ವೀಕಲ್ಲಿ ಟೋಟಲ್ ಆಗಿ ಎಷ್ಟು ಸ್ಟೆಪ್ ನಡೆದಿದ್ದೀರಾ ಆ್ಯಂಡ್ ಎಷ್ಟು ಡಿಸ್ಟೆನ್ಸ್ ನಡೆದಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ ಅನ್ನೋ ಡೀಟೇಲ್ಸ್ನ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಸೈಡಿಗೆ ಕೊಟ್ಟಿರೋ ಬಟನ್ ಏನಿದೆ ಆ್ಯಸ್ ಅ ಬ್ಯಾಕ್ ಬಟನ್ ವರ್ಕ್ ಆಗುತ್ತೆ. ಇನ್ನು ಡಿಸ್ಪ್ಲೇದಲ್ಲಿ ರೈಟ್ ಸ್ವೈಪ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಮೇನ್ ಮೆನು ಸಿಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಸ್ಪೋರ್ಟ್ಸ್ ಮೋಡ್ ಅಂತ ಇದೆ. ಅದರಲ್ಲಿ ನಿಮಗೆ ಓವರಾಲ್ ಆಗಿ 9 ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ. ಅದರಲ್ಲಿ ರನ್, ವಾಕ್, ಸೈಕ್ಲಿಂಗ್, ಕ್ಲೈಂಬಿಂಗ್, ವರ್ಕೌಟ್ ಹಾಗೂ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನೋಡೋಕೆ ನಿಮಗೆ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಒಂದನ್ನು ಸಿಲೆಕ್ಟ್ ಮಾಡಿದರೆ ಆ ಆ್ಯಕ್ಟಿವಿಟಿ ಎನೇಬಲ್ ಆಗುತ್ತೆ. ಆ್ಯಂಡ್ ಎಷ್ಟು ಹೊತ್ತು ಆ್ಯಕ್ಟಿವಿಟಿ ಮಾಡಿದ್ದೀರಾ, ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಅನ್ನೋದು ಹೇಳುತ್ತೆ. ಆ್ಯಂಡ್ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಬೇಕು. ಆಗ ಹೀಗೆ ತೋರಿಸುತ್ತೆ. ಆಗ ನೀವು ರೈಟ್ ಮಾರ್ಕ್ ಚೂಸ್ ಮಾಡಬೇಕು. ಆಗ ಆ ಆ್ಯಕ್ಟಿವಿಟಿ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹಾರ್ಟ್ ರೇಟ್ ಇದೆ. ಸೊ ರಿಯಲ್ ಟೈಮ್ ಹಾರ್ಟ್ ರೇಟ್ ನಿಮಗೆ ಇದರಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಬ್ರೀತ್ ಅಂತ ಆಪ್ಷನ್ ಇದೆ. ಸೊ ನೀವು ಕಾನ್ಸ್ಟೆಂಟ್ ನಿಮಗೆ ಕಾನ್ಸ್ಟೆಂಟ್ ಬ್ರೀತಿಂಗ್ಗೆ ಇದು ಹೆಲ್ಪ್ ಮಾಡುತ್ತೆ. ನೀವು ಟೈಮ್ ಸೆಟ್ ಮಾಡಿ ಕಾನ್ಸ್ಟೆಂಟ್ ಬ್ರೀದಿಂಗ್ನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಲಾರಾಮ್ ಅಂತ ಇದೆ. ಅಲಾರ್ಮನ್ನು ನೀವು ವಾಚ್ನಲ್ಲಿ ಸೆಟ್ ಮಾಡೋಕ್ಕಾಗಲ್ಲ. ಸೆಟ್ ಮಾಡಬೇಕು ಅಂತ ಹೇಳಿದರೆ ನೀವು ಕನೆಕ್ಟ್ ಆಗಿರೋ ಮೊಬೈಲಲ್ಲಿ ಸೆಟ್ ಮಾಡಬೇಕು ಆ್ಯಂಡ್ ಸೆಟ್ ಮಾಡಿರೋ ಟೈಮ್ಗೆ ಇದು ವೈಬ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಅಂತ ಇದೆ. ನೀವು ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಿದ್ದೀರಾ ಅಂತ ಹೇಳಿದರೆ, ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಹೇಳಿದರೆ ಪ್ಲೇ, ಪಾಸ್ ಮತ್ತು ಫಾರ್ವರ್ಡ್ ಬ್ಯಾಕ್ವರ್ಡ್ ಆಪ್ಷನ್ನ ನೀವು ಚೂಸ್ ಮಾಡ್ಬೋದು. ಸೊ ಕಂಪ್ಲೀಟ್ ಇದರಿಂದ ಕಂಟ್ರೋಲ್ ನೀವು ಮಾಡ್ಬೋದು. ನೆಕ್ಸ್ಟ್ ಸ್ಟಾಪ್ ವಾಚ್ ಅಂತ ಇದೆ. ಆ್ಯಸ್ ಅ ಸ್ಟಾಪ್ ವಾಚ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಸ್ ಅ ಟೈಮರ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ಸ್ ಅಂತ ಇದೆ. ಅದರಲ್ಲಿ ನಿಮಗೆ ಡೈಲ್ ಅಂತ ಇದೆ. ಸೊ ಇದರಲ್ಲಿ ನಿಮಗೆ 6 ವಾಚ್ ಫೇಸಸ್ ನೋಡೋಕೆ ಸಿಗುತ್ತೆ ಆ್ಯಂಡ್ ಇದು ಕಸ್ಟಮೈಸಬಲ್ ಕೂಡ ಆಗಿದೆ. ಸೊ ನಿಮ್ಮ ಫೋಟೋನ ಕೂಡ ನೀವು ಇದರಲ್ಲಿ ಹಾಕ್ಬೋದು. ಇವಾಗ ನನ್ನ ಫೋಟೋನ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಈ ಥರ ನಿಮಗೆ ಡೈಲ್ ಫೇಸಸ್ ನೋಡೋಕೆ ಸಿಗುತ್ತೆ. ನೆಕ್ಸ್ಟ್ ಡಿಮ್ಮಿಂಗ್ ಅಂತ ಇದೆ. ಸೊ ನೀವು ಬ್ರೈಟ್ನೆಸ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಬ್ರೈಟ್ನೆಸ್ನ ಹೆಚ್ಚು ಕಮ್ಮಿ ನೀವು ಇಲ್ಲಿ ಮಾಡ್ಬೋದು.
ನೆಕ್ಸ್ಟ್ ಅಬೌಟ್ ಅಂತ ಇದೆ. ಸೊ ಇದರಲ್ಲಿ ಸಿಸ್ಟಮ್ ವರ್ಷನ್ನ ಕೊಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಸ್ವೈಪ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಇನ್ ಕೇಸ್ ಮೊಬೈಲ್ಗೆ ಬಂದಿದ್ರೆ ಅದು ಕಾಣಿಸುತ್ತೆ. ಆ್ಯಂಡ್ ಲೆಫ್ಟ್ ಸ್ವೈಪ್ ಮಾಡಿದರೆ ಇಲ್ಲೊಂದಿಷ್ಟು ಕ್ವಿಕ್ ಮೆನು ನೋಡೋಕೆ ಸಿಗುತ್ತೆ. ಅದರಲ್ಲಿ ಹಾರ್ಟ್ ರೇಟ್ ಆನ್ ಆಫ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೈಬ್ರೇಷನ್ ಆನ್ ಇರಬೇಕು ಅಥವಾ ಆಫ್ ಇರಬೇಕು ಅನ್ನೋ ಆಪ್ಷನ್ ಇದೆ. ದೆನ್ ಡು ನಾಟ್ ಡಿಸ್ಟರ್ಬ್ ಮೋಡ್ ಇದೆ. ಆ್ಯಂಡ್ ಫೈನಲ್ ಆಗಿ ಇಲ್ಲಿ ಒಂದು ಫೈನ್ ಮೈ ಫೋನ್ ಅಂತ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಸಿಂಕ್ ಮಾಡಿರೋ ಮೊಬೈಲ್ನ ನೀವು ಎಲ್ಲೋ ಇಟ್ಟು ಮರ್ತೋಗಿದ್ದೀರಾ ಅಂತ ಹೇಳಿದರೆ ಇದನ್ನು ಪ್ರೆಸ್ ಮಾಡಿದರೆ ನಿಮ್ಮ ಮೊಬೈಲ್ ರಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಇದರೊಳಗೆ ನಿಮಗೆ 3 ಕಲರ್ ವೇರಿಯಂಟ್ ಸಿಗುತ್ತೆ. ಒಂದು ಜೆಟ್ ಬ್ಲ್ಯಾಕ್, ಮತ್ತೊಂದು ಮಿಸ್ಟ್ ಗ್ರೇ ಆ್ಯಂಡ್ ಟೀಲ್ ಗ್ರೀನ್ ಕಲರ್ ಅಂತ. ಆ್ಯಂಡ್ ಇದಕ್ಕೆ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಇದು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಆಗಿದೆ. ಸೊ ರೈನಿ ಸೀಸನಲ್ಲೂ ಕೂಡ ನೀವು ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಿಮ್ಮಿಂಗು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 210 mAh ಬ್ಯಾಟ್ರಿನ ಅವರು ಕೊಟ್ಟಿದ್ದಾರೆ. ಸೊ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ ಟು 10 days ಈಸಿಯಾಗಿ ನಿಮಗೆ ಬ್ಯಾಟ್ರಿ ಲೈಫ್ ಸಿಗತ್ತೆ. ಇನ್ನು ಇದನ್ನ ಸ್ಟ್ಯಾಂಡ್ ಬೈ ಮೋಡಲ್ಲಿ ನೀವು ಇಟ್ಟರೆ ಅಪ್ ಟು 40 days ನಿಮಗೆ ಬ್ಯಾಟ್ರಿ ಲೈಫ್ ಸಿಗತ್ತೆ. ಆ್ಯಂಡ್ ಇದನ್ನ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ ಟು 2 hours ಸಾಕಾಗುತ್ತೆ. ಆ್ಯಂಡ್ ಇದನ್ನ ನೀವು ಯಾವುದೇ USB ಪವರ್ ಸೋರ್ಸ್ ಥ್ರೂ ಚಾರ್ಜ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಈ ವಾಚ್ನ ಬಗ್ಗೆ ಹೇಳೋದಾದರೆ ಈ ಪ್ರೈಸ್ ರೇಂಜಲ್ಲಿ ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಆ್ಯಂಡ್ ಇದರ ಬ್ಯಾಟ್ರಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಫೀಚರ್ಸ್ ಸ್ವಲ್ಪ ಲಿಮಿಟೆಡ್ ಕೊಟ್ಟರು ಕೂಡ ಇದೊಂದು ಈ ಬಜೆಟ್ನಲ್ಲಿ ಒಂದು ಒಳ್ಳೆ ವಾಚ್ ಅಂತಲೇ ಹೇಳ್ಬೋದು. ಇದರ ಬೆಸ್ಟ್ ಬೈ ಪ್ರೈಸ್ ಬಂದುಬಿಟ್ಟು ಅಮೆಝಾನ್ನಲ್ಲಿ 2799. ಇದರ ಡೀಟೇಲ್ಸ್ ಹಾಗೂ ಬೆಸ್ಟ್ ಬೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.